ಸರಿಸುಮಾರು 1200 ವರ್ಷಗಳ ಕಾಲ ಹಿಂದೆ ಸನಾತನ ಧರ್ಮವು ವಿನಾಶದ ಅಂಚಿಗೆ ತಲುಪಿದ್ದಂತಹ ಕಾಲಘಟ್ಟದಲ್ಲಿ, ನಮ್ಮೊಳಗಿನ ಒಳಜಗಳಗಳು ತಾರಕಕ್ಕೇರಿದ್ದಂತಹ ಸಂದರ್ಭದಲ್ಲಿ, ಅನ್ಯ ಧರ್ಮೀಯರ ಪ್ರಭಾವ, ಅವರ ರಾಜರ ಪ್ರಭಾವಗಳು ವಿಪರೀತವಾಗಿದ್ದಂತಹ ಸಂದರ್ಭದಲ್ಲಿ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ, ಅಂದರೆ ಧರ್ಮವು ವಿನಾಶದ ಅಂಚಿಗೆ ಹೋದಾಗ ನಾನು ಪುನಃ ಪುನಃ ಹುಟ್ಟಿ ಬರ್ತೇನೆ ಎಂಬ ಭಗವಂತನ ವಾಕ್ಯವನ್ನ ಸತ್ಯಗೊಳಿಸ್ಲಿಕ್ಕೋ ಎಂಬಂತೆ ಆ ಪರಮೇಶ್ವರನೇ ಶಂಕರಾಚಾರ್ಯರ ರೂಪದಲ್ಲಿ ಅವತರಿಸಿ ನಮ್ಮೊಳಗಿನ ಒಳಜಗಳಗಳನ್ನ ಸಮಾಪ್ತಿಗೊಳಿಸಿ ಬೌದ್ಧ, ಜೈನ, ಚಾರ್ವಾಕಾದಿ ನಾಸ್ತಿಕ ಮತಗಳನ್ನ ಈ ದೇಶದಿಂದ ಸಮಾಪ್ತಿಗೊಳಿಸಿ ಶಾಶ್ವತವಾಗಿರ್ತಕ್ಕಂತಹ ಈ ಸನಾತನ ಧರ್ಮವನ್ನ ಪುನರ್ ಪ್ರತಿಷ್ಠಾಪಿತ ಧರ್ಮದ ರಕ್ಷಣೆಗೋಸ್ಕರ 4 ದಿಕ್ಕಿನಲ್ಲಿ 4 ಆಮ್ನಾಯ ಪೀಠಗಳನ್ನು ಸ್ಥಾಪಿಸಿ, ಕಾಶ್ಮೀರದ ಸರ್ವಜ್ಞ ಪೀಠವನ್ನು ಅಧಿರೋಹಿಸಿ ಕೇದಾರದಲ್ಲಿ ಅಂತರ್ಧಾನರಾಗಿರ್ತಕ್ಕಂಥ ವಿಚಾರ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹದ್ದೇ. ಇವತ್ತು ನಾವು ಸಮಾಜದಲ್ಲಿ ತಂದೆಯ ಋಣ, ತಾಯಿಯ ಋಣ ಅಂತೆಲ್ಲ ತುಂಬಾ ಹೇಳ್ತೇವೆ. ಅದರ ಜೊತೆಗೆ ನಮಗೆ ಇನ್ನೊಂದು ಋಣ ಉಂಟು. ಸನಾತನ ಧರ್ಮವನ್ನ ಅವಲಂಬಿಸ್ತಕ್ಕಂಥವರಿಗೆ ಇನ್ನೊಂದು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಋಣ ಉಂಟು. ಅದು ಯಾವುದು ಕೇಳಿದ್ರೆ ಶಂಕರಾಚಾರ್ಯರ ಋಣ ಅಂತ ಅರ್ಥ. ಯಾರೇ ಆಗಲಿ, ಕೆಲವರು ಹೇಳಬಹುದು ನಮಗೆ ಗುರುಗಳು ಬೇರೆ ಇದ್ದಾರೆ, ಅಥವಾ ನಮ್ಮ ಕಮ್ಯುನಿಟಿಗೆ ಗುರುಗಳು ಶಂಕರಾಚಾರ್ಯರಲ್ಲ ಅಂತ ಕೆಲವರು ಹೇಳಬಹುದು. ಆದರೆ ನೀವು ಸನಾತನ ಧರ್ಮವನ್ನ ಪಾಲಿಸುವವರು ಅಂತಾದರೆ ನಿಮಗೆ ಶಂಕರಾಚಾರ್ಯರೇ ಗುರುಗಳು ಅಂತ ಅರ್ಥ. ಯಾಕಂದ್ರೆ ನೀವು ಪಾಲಿಸ್ತಕ್ಕಂಥ ಸನಾತನ ಧರ್ಮ ಉಳಿದದ್ದೇ ಆಚಾರ್ಯ ಶಂಕರರಿಂದ. ಹಾಗಾಗಿ ಶಂಕರಾಚಾರ್ಯರ ಋಣ ಪ್ರತಿಯೊಬ್ಬ ಸನಾತನೆಯ ತಲೆಯ ಮೇಲೂ ಕೂಡ ಶಂಕರಾಚಾರ್ಯರ ಋಣ ಅನ್ನುವಂಥದ್ದು ಸದೈವ ಇರುತ್ತದೆ. ಇದರ ಜೊತೆಗೆ ದಕ್ಷಿಣ ಭಾರತೀಯರಾಗಿರ್ತಕ್ಕಂಥ ನಮಗೆ ವಿದ್ಯಾರಣ್ಯರ ಒಂದು ಋಣ ಕೂಡ ಉಂಟು. ಯಾಕಂದ್ರೆ ಯಾವ ವಿದ್ಯಾರಣ್ಯರು ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯರಾಗಿ, ಕನ್ನಡದ ಕುಲ ಗುರುಗಳಾಗಿ ಈ ದಕ್ಷಿಣದಲ್ಲಿ ಘೋಷಿತ ಹಿಂದೂ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣೀಕರ್ತರಾಗಿರ್ತಕ್ಕಂಥ, ದಕ್ಷಿಣ ಭಾರತದಲ್ಲಿ ಯಾವ ದೇವಸ್ಥಾನಗಳು ಇವತ್ತು ಉಳ್ಕೊಂಡಿದೆಯೋ ಅಂತಕ್ಕೆ ಕಾರಣೀಕರ್ತರಾಗಿರ್ತಕ್ಕಂತಹ ಇದೇ ಶಾರದಾ ಪೀಠದ 12ನೇ ಗುರುಗಳಾಗಿದ್ದಂತಹ ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳ ಋಣವೂ ಕೂಡ ಇವತ್ತು ದಕ್ಷಿಣ ಭಾರತೀಯ ಹಿಂದೂಗಳ ಮೇಲೆ ಸದೈವ ಇರುತ್ತದೆ. ಇದನ್ನು ನಾವು ಯಾವ ಕಾರಣಕ್ಕೂ ಯಾವ ಕಾಲಕ್ಕೂ ಮರೆಯುವಂತಹದ್ದಲ್ಲ. ಶಂಕರಾಚಾರ್ಯರು ಸ್ಥಾಪಿಸಿದ 4 ಆಮ್ನಾಯ ಪೀಠಗಳಲ್ಲಿ ಅತ್ಯಂತ ಪ್ರಧಾನವೂ ಅತ್ಯಂತ ಪ್ರಮುಖವೂ ಆಗಿರ್ತಕ್ಕಂಥ ಪೀಠ ಶೃಂಗೇರಿ ಶ್ರೀ ಶಾರದಾ ಪೀಠ. ಇದು ಕೇವಲ ಮಠ ಅಲ್ಲ, ಬೇರೆ ಮಠದ ಹಾಗೆ ಕೇವಲ ಇದೊಂದು ಮಠ ಅಲ್ಲ, ಇದು ಒಂದು ಧರ್ಮ ಮಹಾ ಸಂಸ್ಥಾನ ಅಂತ ಅರ್ಥ. ಒಂದು ಧರ್ಮ ಸಂಸ್ಥಾನ ಇದು ಅಂತ ಅರ್ಥ. ಇತಿಹಾಸಕಾರರು ಹೇಳ್ತಾರೆ 3003 ವರಹದ ಸೀಮೆ ಎಂಬುದಾಗಿ ಶೃಂಗೇರಿಯನ್ನ ಇತಿಹಾಸಕಾರರು ಕರೆದಿದ್ದಾರೆ. 3003 ವರಹದ ಸೀಮೆ ಅಂದ್ರೆ ಶೃಂಗೇರಿಯ ವ್ಯಾಪ್ತಿಯನ್ನ ನಾವು ಇದರಿಂದ ಅರ್ಥ ಮಾಡ್ಕೊಳ್ಬಹುದು. ಭಾರತವನ್ನು ಬಿಟ್ಟು ಅಖಂಡ ಭಾರತದವರೆಗೂ ಕೂಡ ಶೃಂಗೇರಿಯ ಒಂದು ಪ್ರಭಾವ, ಶೃಂಗೇರಿಯ ಒಂದು ಪ್ರಾಬಲ್ಯ ಅನ್ನುವಂಥದ್ದು ಇತ್ತು ಅನ್ನೋದನ್ನ ನಾವು ಈ ಮಾತಿನಿಂದ ಊಹಿಸಬಹುದು. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗಿನ ಎಲ್ಲ ರಾಜ ಮಹಾರಾಜರುಗಳು ಕೂಡ ನಡೆದುಕೊಳ್ಳುತ್ತಿದ್ದದ್ದು ಶೃಂಗೇರಿಗೆ. ಈ ಇಡೀ ಭಾರತದಲ್ಲಿ ಯಾವುದೇ ಧರ್ಮ ಜಿಜ್ಞಾಸೆ ಬಂದ್ರೆ, ಧರ್ಮದ ವಿಷಯದಲ್ಲಿ ಯಾವ ಸಂಶಯಗಳು ಬಂದರೂ ಕೂಡ ಶೃಂಗೇರಿ ಶಾರದಾ ಪೀಠಾಧಿಪತಿಗಳು ಹೇಳಿದ್ದು ಅಂತಿಮ ಅಂತ. ಹಾಗಾಗಿ ಸನಾತನ ಧರ್ಮದ ಅತ್ಯುಚ್ಚ ಪ್ರತಿನಿಧಿಗಳು ಅಂತ ನಾವು ಶೃಂಗೇರಿ ಶ್ರೀ ಶಾರದಾ ಪೀಠಾಧಿಪತಿಗಳನ್ನ ಕರಿತೇವೆ. ಇವತ್ತು ಶೃಂಗೇರಿ ಶಾರದಾ ಪೀಠಾಧಿಪತಿಗಳ ಬಳಿ ನಾನಾ ರೀತಿಯ ಸಂಶಯಗಳನ್ನು ಹೊತ್ತುಕೊಂಡು ಜನರು ಬರ್ತಾರೆ. ವೇದಾಂತದ ಗೂಢ ತತ್ವಗಳು ಅರ್ಥ ಆಗದೆ ಇರುವಂತಹದ್ದು, ಭಗವದ್ಗೀತೆ, ಬ್ರಹ್ಮಸೂತ್ರ, ಉಪನಿಷತ್ತುಗಳು, ಶಾಂಕರ ಭಾಷ್ಯಗಳು, ವೇದಾಂತದ ಸೂಕ್ಷ್ಮ ವಿಷಯಗಳು ಅರ್ಥ ಆಗದೆ ಇರತಕ್ಕಂಥ ಸಂಶಯಗಳನ್ನು ಹೊತ್ತುಕೊಂಡು ಜಗದ್ಗುರುಗಳ ಬಳಿ ಜನರು ಇಡೀ ಭಾರತದಿಂದ ಬರ್ತಾರೆ. ಅವರ ಸಂಶಯವನ್ನು ಗುರುಗಳು ಪರಿಹಾರ ಮಾಡಬೇಕಾಗತ್ತೆ. ಇನ್ನು ದೇವಸ್ಥಾನದ ವಿಷಯಗಳನ್ನು ತಕೊಂಡು ಜಗದ್ಗುರುಗಳ ಹತ್ರ ಬರ್ತಾರೆ. ನಮ್ಮಲ್ಲಿ ಈ ತರ ಆಗಿದೆ, ಈ ಬಿಂಬ ಬದಲಾಯಿಸಬಹುದಾ, ಈ ಬಿಂಬ ಇಡಬಹುದಾ, ದೇವಸ್ಥಾನ ಸರಿ ಇದೆಯಾ ಇತ್ಯಾದಿ ಸಂಶಯಗಳನ್ನು ಹೊತ್ತುಕೊಂಡು ಬರ್ತಾರೆ. ಜಗದ್ಗುರುಗಳು ಆಗಮಶಾಸ್ತ್ರ ರೀತ್ಯ ಅವರಿಗೆ ಸಮಾಧಾನವನ್ನು ಹೇಳಬೇಕಾಗತ್ತೆ. ಧರ್ಮಶಾಸ್ತ್ರದ ಕೆಲವು ವಿಷಯಗಳನ್ನು ಹೊತ್ತುಕೊಂಡು ಜಗದ್ಗುರುಗಳ ಹತ್ರ ಬರ್ತಾರೆ. ಈ ಸೂತಕಾಚರಣೆ ಹೀಗ್ ಮಾಡಬಹುದಾ, ಹಾಗೆ ಮಾಡಬಹುದಾ ಇತ್ಯಾದಿ ಹಲವು ಧರ್ಮ ಸೂಕ್ಷ್ಮಗಳು, ವ್ರತಗಳ ವಿಷಯದಲ್ಲಿ ಸೂಕ್ಷ್ಮಗಳನ್ನು ಹೊತ್ತುಕೊಂಡು ಜಗದ್ಗುರುಗಳ ಹತ್ರ ಬರ್ತಾರೆ. ಜಗದ್ಗುರುಗಳು ಧರ್ಮಶಾಸ್ತ್ರದ ವಿಷಯದಲ್ಲೂ ಕೂಡ ಸಮಾಧಾನದ ಉತ್ತರವನ್ನು ಹೇಳಬೇಕಾಗತ್ತೆ. ಇನ್ನು ಕೆಲವರು
ಜ್ಯೋತಿಷದ ವಿಷಯವನ್ನು ಹೊತ್ತುಕೊಂಡು ಜಗದ್ಗುರುಗಳ ಹತ್ರ ಬರ್ತಾರೆ. ಸ್ವಾಮಿ, ಈ ಮದುವೆಯನ್ನು ಮಾಡಬಹುದಾ, ಮುಂದುವರಿಸಬಹುದಾ ಅಂತ ಹೇಳಿಕೊಂಡು ಬರುವವರು ಇರ್ತಾರೆ. ಜಗದ್ಗುರುಗಳು ಶಾಸ್ತ್ರೀಯವಾದ ಹಿನ್ನೆಲೆಯಲ್ಲಿ ಇವರೆಲ್ಲರಿಗೂ ಸಮಾಧಾನವನ್ನು ಉತ್ತರವನ್ನು ಕೊಡಬೇಕಾಗ್ತದೆ. ಹಾಗಾಗಿ ಜಗದ್ಗುರುಗಳ ಬಿರುದಾವಳಿಯಲ್ಲಿ ಒಂದು ಮಾತಿದೆ, ಸಕಲ ನಿಗಮಾಗಮ ಸಾರ ಹೃದಯ ಅಂತ. ಎಲ್ಲಾ ನಿಗಮಶಾಸ್ತ್ರ ಆಗಮಶಾಸ್ತ್ರಗಳ ಸಾರವನ್ನ ಹೃದಯದಲ್ಲಿ ಉಳ್ಳವರು ಎಂಬ ಒಂದು ಅದ್ಭುತವಾದಂತ ಒಂದು ವಿಶೇಷಣ ಜಗದ್ಗುರುಗಳ ಬಿರುದಾವಳಿಯಲ್ಲಿ ಬರ್ತದೆ. ಈ ಶಾರದಾ ಪೀಠಕ್ಕೆ ಉತ್ತರಾಧಿಕಾರಿಗಳನ್ನ ಯಾರು ಆಯ್ಕೆ ಮಾಡ್ತಾರೆ ಅಂತ ನಿಮಗೆ ಗೊತ್ತಿದ್ದ ಹಾಗೆ ಪೀಠದಲ್ಲಿ ಇರ್ತಕ್ಕಂಥ ದೊಡ್ಡ ಗುರುಗಳು ಮುಂದಿನ ಶಿಷ್ಯರನ್ನ ಆಯ್ಕೆ ಮಾಡ್ತಾರೆ. ಇದು ನಿಮಗೆ ಗೊತ್ತಿರತಕ್ಕಂಥ ಸಾಮಾನ್ಯ ವಿಷಯ. ಆದರೆ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳೇ ತಮ್ಮ ಶಿಷ್ಯ ಸ್ವೀಕಾರದಲ್ಲಿ ಒಂದು ಮಾತನ್ನ ಹೇಳಿದ್ರು. ನಾವು ಶಿಷ್ಯರನ್ನ ಸ್ವೀಕಾರ ಮಾಡ್ತಾ ಇದ್ದೇವೆ ಶಾರದಾಂಬೆಯ ಅಪ್ಪಣೆಯಂತೆ ಅಂತ. ಶಾರದಾಂಬೆ ನಮಗೆ ಅಪ್ಪಣೆ ಕೊಟ್ಟಿದ್ದಾಳೆ, ಇಂಥವರನ್ನ ಶಿಷ್ಯ ಸ್ವೀಕಾರ ಮಾಡಿ ಅಂತ ನಾವು ಶಿಷ್ಯ ಸ್ವೀಕಾರ ಮಾಡ್ತಾ ಇದ್ದೇವೆ ಅಂತ. ಅಂದ್ರೆ ಶೃಂಗೇರಿ ಶಾರದಾ ಪೀಠದಲ್ಲಿ ಉತ್ತರಾಧಿಕಾರಿಗಳನ್ನ ಯಾರು ಆಯ್ಕೆ ಮಾಡ್ತಾರೆ ಕೇಳಿದ್ರೆ ಸಾಕ್ಷಾತ್ ಶಾರದಾ ಪರಮೇಶ್ವರಿಯೇ ಈ ಪೀಠದ ಉತ್ತರಾಧಿಕಾರಿಗಳನ್ನ ಆಯ್ಕೆ ಮಾಡ್ತಾರೆ. ಇದರಲ್ಲಿ ಯಾವ ಸಂಶಯ ಇಲ್ಲ. ಇದಕ್ಕೊಂದು ಅದ್ಭುತವಾದಂತ ದೃಷ್ಟಾಂತ ಉಂಟು. ಈ ಪೀಠದ 32ನೇ ಯತಿವರೇಣ್ಯರಾಗಿದ್ದಂತ ನರಸಿಂಹ ಭಾರತಿ ಮಹಾಸ್ವಾಮಿಗಳವರು ನಿರಂತರವಾದ ನರಸಿಂಹನ ಉಪಾಸನೆಯಿಂದ ಅವರ ಮುಖ ನರಸಿಂಹನ ಹಾಗೆ ಜಾಜ್ವಲ್ಯಮಾನವಾಗಿತ್ತಂತೆ. ವೃದ್ಧ ನರಸಿಂಹ ಭಾರತಿಗಳು ಅಂತ ಅವರು ಅತ್ಯಂತ ಪ್ರಸಿದ್ಧರಾದಂತ ಒಬ್ರು ಯತಿಗಳಿದ್ರು, 32ನೇ ಯತಿಗಳು. ಅವರು ತಮ್ಮ ಶಿಷ್ಯ ಸ್ವೀಕಾರವನ್ನ ಮಾಡಿ ಆಗಷ್ಟೇ 8 ವರ್ಷದ ಬಾಲಕನನ್ನ ಶಿಷ್ಯ ಸ್ವೀಕಾರ ಮಾಡಿದ ದಿನ ಆ ಪುಟ್ಟ ಬಾಲಕರು ತಮ್ಮ ಕನಸಿನಲ್ಲಿ ಸರ್ವೋಹಂ ಅಂತ ಕನವರಿಸ್ತಿದ್ರಂತೆ. ಅಂದ್ರೆ ಎಲ್ಲವೂ ನಾನೇ ಅಂದ್ರೆ ಅದ್ವೈತ ಸಿದ್ಧಾಂತದ ತುದಿಯಲ್ಲಿ ಬರ್ತಕ್ಕಂತ ಯಾವ ಉಚ್ಛ್ರಾಯ ಸ್ಥಿತಿ ಇದೆ, ಎಲ್ಲ ಈ ಜಗತ್ತು ಬ್ರಹ್ಮ ಎಲ್ಲವೂ ನಾನೇ ಅಂತ ಹೇಳುವ ಆ ಉಚ್ಛ್ರಾಯ ಸ್ಥಿತಿ ಸರ್ವೋಹಂ ಎಂಬುದಾಗಿ ಆ ಪುಟ್ಟ ಬಾಲಕರು ತಮ್ಮ ಕನವರಿಕೆ ಮಾಡ್ತಿದ್ರಂತೆ ನಿದ್ರೆಯಲ್ಲಿ. ಅಂದ್ರೆ ಆಗ ಜಗದ್ಗುರುಗಳು ಶಾರದಾಂಬೆಯಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರಂತೆ, ಎಂತ ಶಿಷ್ಯನನ್ನ ನಾನು ಕೊಟ್ಟಿದ್ದೆ ಅಮ್ಮ ನೀನು ಅಂತ. ಹಾಗಾಗಿ ಈ ಪೀಠದಲ್ಲಿ ಉತ್ತರಾಧಿಕಾರಿಗಳನ್ನ ಸಾಕ್ಷಾತ್ ಶಾರದಾ ಪರಮೇಶ್ವರಿಯೇ ಆಯ್ಕೆ ಮಾಡ್ತಾಳೆ, ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಈ ಶೃಂಗೇರಿ ಶಿಷ್ಯರ ಹಾಗೆ ಶೃಂಗೇರಿಯನ್ನು ನಂಬತಕ್ಕಂಥ ಎಲ್ಲ ಶಿಷ್ಯರ ಒಂದು ಉದ್ಘೋಷ ವಾಕ್ಯ ಉಂಟು, ಒಂದು ಅತ್ಯಂತ ಪ್ರಸಿದ್ಧವಾದಂತ ಒಂದು ವಾಕ್ಯ. ಅದು ಯಾವ್ದು ಕೇಳಿದ್ರೆ ಶಾರದೆ ಪಾಹಿಮಾಂ ಶಂಕರ ರಕ್ಷಮಾಂ ಅಂತ. ಸಾಮಾಜಿಕ ಜಾಲತಾಣಗಳನ್ನು ಕೇಳಿರ್ತೀರಿ. ಇದೊಂದು 12 ಅಕ್ಷರದ ಒಂದು ದಿವ್ಯ ಮಂತ್ರ. ಶಾರದೆ ನನ್ನನ್ನು ಕಾಪಾಡು, ಹಾಗೆ ಶಂಕರಾಚಾರ್ಯರೇ ನನ್ನನ್ನು ಕಾಪಾಡು ಅಂತ ಇದರ ನಿಜವಾದ ಅರ್ಥ. ಶಾರದೆ ಪಾಹಿಮಾಂ ಶಂಕರ ರಕ್ಷಮಾಂ ಅಂತ. ಶಾರದಾ ಶಬ್ದದಿಂದ ರಾಷ್ಟ್ರ ದೇವತೆಯಾಗಿರ್ತಕ್ಕಂತಹ ಆ ಶಾರದಾ ಪರಮೇಶ್ವರಿಯೇ ವಿವಕ್ಷಿತಳಾಗಿದ್ದಾಳೆ. ಇನ್ನು ಶಂಕರ ಶಬ್ದದಿಂದ ಶಂಕರಾಚಾರ್ಯರಿಂದ ಆರಂಭಗೊಂಡು ಸುರೇಶ್ವರಾಚಾರ್ಯರಿಂದ ಆರಂಭಗೊಂಡು ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಪರ್ಯಂತ ಎಲ್ಲಾ 37 ಯತಿವರೇಣ್ಯರು ಕೂಡ ಶಂಕರ ಶಬ್ದದಿಂದ ವಿವಕ್ಷಿತರಾಗಿದ್ದಾರೆ. ವಸ್ತುತಃ ಶಾರದಾ ಪರಮೇಶ್ವರಿಗೂ ಜಗದ್ಗುರುಗಳಿಗೂ ಹೆಚ್ಚು ದೊಡ್ಡ ವ್ಯತ್ಯಾಸ ಇಲ್ಲ. ಒಬ್ರು ತುಂಗೆಯ ಈ ತೀರದಲ್ಲಿದ್ರೆ ಇನ್ನೊಬ್ರು ತುಂಗೆಯ ಆ ತೀರದಲ್ಲಿದ್ದಾರೆ. ಒಬ್ರು ಶಾರದೆ ಅಭಯವನ್ನು ಕೊಡ್ತಾಳೆ, ಮಾತಾಡುವುದಿಲ್ಲ. ಈ ಭಾಗದಲ್ಲಿ ಜಗದ್ಗುರುಗಳು ಮಾತಾಡ್ತಾರೆ. ಇದೆರಡು ದೊಡ್ಡ ವ್ಯತ್ಯಾಸ ಇರುವಂತದ್ದಷ್ಟೇ ಬಿಟ್ರೆ ಮತ್ತೆಲ್ಲ ವಿಷಯದಲ್ಲೂ ಶಾರದೆಯೂ ಒಂದೇ, ಜಗದ್ಗುರುಗಳು ಒಂದೇ, ಯಾವ ವ್ಯತ್ಯಾಸ ಇಲ್ಲ. ಮೊನ್ನೆ ಅಷ್ಟೇ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇತ್ತು. ಒಬ್ರು ಶಾರದೆಯಲ್ಲಿ ಬಂದು ಏನೋ ಪ್ರಾರ್ಥನೆ ಮಾಡಿದ್ರು, ಜಗದ್ಗುರುಗಳಿಗೆ ಗೊತ್ತಾಯಿತು, ಜಗದ್ಗುರುಗಳು ಆ ಬೇಡಿಕೆಯನ್ನು ಈಡೇರಿಸಿದ್ರು ಅಂತ. ಅಂತಹ ನೂರಾರು ದೃಷ್ಟಾಂತವನ್ನ ಭಕ್ತರು ಅನುಭವಿಸಿದ್ದಾರೆ. ಶಾರದೆಯಲ್ಲಿ ಏನೋ ಒಂದು ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ, ಈ ಕಡೆ ಜಗದ್ಗುರುಗಳು ಆ ಪ್ರಾರ್ಥನೆಯನ್ನು ಈಡೇರಿಸಿ ಬಿಡ್ತಾರೆ. ಹಾಗಾದ್ರೆ ಶಾರದೆಯಲ್ಲಿ ಪ್ರಾರ್ಥನೆ ಮಾಡಿದ ಜಗದ್ಗುರುಗಳು ಹೇಗೆ ಗೊತ್ತಾಗುತ್ತೆ ಕೇಳಿದ್ರೆ ಅಲ್ಲಿ ಯಾವ ಭೇದ ಇಲ್ಲ ಅಂತ. ಜಗದ್ಗುರುಗಳು ಒಂದೇ, ಶಾರದಾ ಪರಮೇಶ್ವರಿಯೂ ಒಂದೇ ಅಂತ ಅರ್ಥ. ಹಾಗಾಗಿ ಶಾರದೆ ಪಾಹಿಮಾಂ ಶಂಕರ ರಕ್ಷಮಾಂ ಅಂದ್ರೆ ಶಾರದೆ ಹಾಗೆ ಶಂಕರಾಚಾರ್ಯರು ನಮ್ಮನ್ನ ಕಾಪಾಡಿ ಎಂಬುದಾಗಿ ಹೇಳುತ್ತಾ ನಾವು ಶಾರದಾ ಪೀಠಕ್ಕೆ ಭಕ್ತಿಯಿಂದ ನಮಸ್ಕಾರ ಮಾಡಿದ್ರೆ ಆ ನಮಸ್ಕಾರ ಎಲ್ಲೆಲ್ಲ ಹೋಗ್ತದೆ ಅಂತ ನೋಡಿ. ಶಾರದೆಗೆ ನಮಸ್ಕಾರ ಮಾಡಿದ್ರೆ ಅಥವಾ ಶಾರದಾ ಪೀಠಾಧಿಪತಿಗಳಿಗೆ ಭಕ್ತಿಯಿಂದ ನಾವು ತಲೆಬಾಗಿ ನಮಸ್ಕಾರ ಮಾಡಿದ್ರೆ ಆ ನಮಸ್ಕಾರ ಪೂರ್ವ ದಿಕ್ಕಿನಲ್ಲಿರ್ತಕ್ಕಂಥ ಅಸ್ಸಾಮಿನ ಕಾಮಾಖ್ಯ ದೇವಿಗೂ ಹೋಗ್ತದೆ, ಉತ್ತರದಲ್ಲಿರ್ತಕ್ಕಂಥ ಕಾಶ್ಮೀರ್ ಜಮ್ಮುವಿನ ವೈಷ್ಣೋ ದೇವಿಗೂ ಕೂಡ ಹೋಗ್ತದೆ, ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಬಿಂದುವಾಸಿನಿಗೂ ಹೋಗ್ತದೆ, ಪಶ್ಚಿಮ ದೇಶದಲ್ಲಿರ್ತಕ್ಕಂಥ ಮುಂಬಾದೇವಿಗೆ ಹೋಗ್ತದೆ, ದಕ್ಷಿಣದಲ್ಲಿರ್ತಕ್ಕಂಥ ಕನ್ಯಾಕುಮಾರಿಗೂ ಹೋಗ್ತದೆ. ಇಷ್ಟೇ ಅಲ್ಲ, ಢಾಕಾದಲ್ಲಿರ್ತಕ್ಕಂಥ ಢಾಕೇಶ್ವರಿಗೂ ಹೋಗ್ತದೆ.
ಪಾಕಿಸ್ತಾನದ ಹಿಂಗ್ಲಾಜ ಮಾತೆಗೂ ಕೂಡ ಆ ನಮಸ್ಕಾರ ಸಮರ್ಪಣೆ ಆಗ್ತದೆ. ಅಖಂಡ ಭಾರತ ಏಕಾಕಾರವಾಗಿ ನಮ್ಮೆದುರು ಬಂದು ನಿಲ್ತದೆ. ಇಷ್ಟೇ ಅಲ್ಲ, ಕಾಶ್ಮೀರದಲ್ಲಿರ್ತಕ್ಕಂಥ ಶಾರದಾ ಪರಮೇಶ್ವರಿಗೂ ಕೂಡ ಆ ನಮಸ್ಕಾರ ಸಮರ್ಪಣೆ ಆಗ್ತದೆ. ಕೆಲವರು ಹೇಳ್ಬೋದು ಇದು ನಿಮ್ಮ ಕೇವಲ ಊಹೆಯಷ್ಟೇ, ಉತ್ಪ್ರೇಕ್ಷೆ ಅಂತ ಹೇಳ್ಬಹುದು. ಆದ್ರೆ ಈ ಎಲ್ಲಾ ಕ್ಷೇತ್ರಗಳಲ್ಲೂ ನಮಗೆ ಕಾಣ್ಲಿಕ್ಕೆ ಸಿಗುವಂತಹದ್ದು ಶಂಕರಾಚಾರ್ಯರ ಹೆಜ್ಜೆಯ ಗುರುತುಗಳೇ ಕಾಣ್ಲಿಕ್ಕೆ ಸಿಗ್ತದೆ ಹೊರತು ಬೇರೆ ಯಾರ ಹೆಜ್ಜೆಯ ಗುರುತುಗಳು ಇಡೀ ಅಖಂಡ ಭಾರತದಲ್ಲಿ ನಮಗೆ ಕಾಣ್ಲಿಕ್ಕೆ ಸಿಗುವುದಿಲ್ಲ. ಹಾಗಾಗಿ ಈ ಭಕ್ತಿಯಿಂದ ಶಾರದೆಗೆ ಅಥವಾ ಶೃಂಗೇರಿ ಪೀಠಾಧಿಪತಿಗಳ ನಮಸ್ಕಾರ ಮಾಡಿದರೆ ಅಖಂಡ ಭಾರತ ನಮ್ಮ ಮುಂದೆ, ನಮ್ಮ ಕಣ್ಣೆದುರು ಮುಂದೆ ಬಂದು ನಿಲ್ತದೆ ಅಂತ ಅರ್ಥ. ಇವತ್ತು ಶೃಂಗೇರಿ ಶಾರದಾ ಪೀಠ ಸಾಮಾಜಿಕವಾಗಿ, ಧಾರ್ಮಿಕವಾಗಿ ತುಂಬಾ ಮಹೋನ್ನತ ಕಾರ್ಯಗಳನ್ನು ಇವತ್ತು ಮಾಡ್ತಾ ಇದೆ. ಶಾರದಾ ಪೀಠ ಮಾಡ್ತಾ ಇದೆ ಅಂದ್ರೆ ಶೃಂಗೇರಿ ಜಗದ್ಗುರುಗಳು ಅದನ್ನು ಮಾಡಿಸ್ತಾ ಇದ್ದಾರೆ ಅಂತ ಅರ್ಥ. ಜಗದ್ಗುರುಗಳ ಅಪ್ಪಣೆಯನ್ನು ಹೊತ್ತಂತ ಮಠ ಆ ಕೆಲಸವನ್ನು ಮಾಡ್ತದೆ ಅಂತ ಅರ್ಥ. ಹಾಗಾಗಿ ಇವತ್ತು ಜಗದ್ಗುರುಗಳು ಶಾರದಾ ಪೀಠದಿಂದ ಏನೇನ್ ಕೆಲಸ ಮಾಡಿಸ್ತಾ ಇದ್ದಾರೆ? ಪ್ರತಿದಿನ 20,000 ವಿದ್ಯಾರ್ಥಿಗಳು ಊಟ ಮಾಡ್ತಾ ಇದ್ದಾರೆ ಶೃಂಗೇರಿ ಶಾರದೆಯ ಹೆಸರಲ್ಲಿ. ಸರ್ಕಾರದ ಬಿಸಿಯೂಟ ಯೋಜನೆಗಿಂತಲೂ ಮುಂಚಿನಿಂದಲೂ ಕೂಡ ಈ ಶಾರದೆಯ ಪ್ರಸಾದ ಅನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ಮುಟ್ಟುವಂತದ್ದಿದೆ. ಅದು ತಲುಪಿ ಈಗ ಪ್ರತಿದಿನ 20,000 ವಿದ್ಯಾರ್ಥಿಗಳು ಶಾರದೆಯ ಪ್ರಸಾದವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ ಊಟ ಶೃಂಗೇರಿ ಶಾರದಾ ಪೀಠದಿಂದ ಪ್ರತಿಯೊಬ್ಬರಿಗೂ ಕೂಡ ಬರ್ತಾ ಇದೆ. ಇನ್ನು ಜೈಲು ಪಾಲಾದಂತಹ ಯಾವ ಖೈದಿಗಳಿದ್ದಾರೆ ಅವರ ಮಕ್ಕಳ ವಿಷಯದಲ್ಲಿ ಯಾರು ಚಿಂತನೆ ಮಾಡಲಿಲ್ಲ. ಗುಲ್ಬರ್ಗದಲ್ಲಿ ಒಂದು ದೊಡ್ಡ ಸಂಸ್ಥೆ ಇದೆ. ಆ ಸಂಸ್ಥೆಯ ಮುಖೇನ ಆ ಜೈಲು ಪಾಲಾದಂತ ಖೈದಿಗಳ ಮಕ್ಕಳಿಗೆ ಎಲ್ಲಾ ರೀತಿಯ ವಿದ್ಯಾಭ್ಯಾಸ, ಅವರ ಜೀವನ ನಿರ್ವಹಣೆಯ ವ್ಯವಸ್ಥೆಯನ್ನೆಲ್ಲ ಶೃಂಗೇರಿ ಶಾರದಾ ಪೀಠ ನೋಡ್ಕೊಳ್ತಾ ಇದೆ. ಇನ್ನು ಆರ್ಷ ವಿದ್ಯಾ ಸಂಸ್ಥೆ ಮೊದಲಾದಂತ ಸಂಸ್ಥೆಯ ಮುಖೇನ ಆ ಸಂಸ್ಥೆಗಳಿಗೆ ಹೇರಳವಾದಂತ ಧನ ಸಹಾಯವನ್ನು ಮಾಡುವುದರ ಮುಖೇನ ಹಿಂದೂ ಧರ್ಮವನ್ನ ಬಿಟ್ಟು ಬೇರೆ ಧರ್ಮಕ್ಕೆ ಹೋದವರನ್ನ ಪುನಃ ಹಿಂದೂ ಧರ್ಮಕ್ಕೆ ಕರೆತರತಕ್ಕಂತ ಒಂದು ಮಹೋನ್ನತ ಕಾರ್ಯವನ್ನು ಶಾರದಾ ಪೀಠ ಮಾಡ್ತಾ ಇದೆ. ಅಧಿಕೃತ ಮಾಹಿತಿಯ ಪ್ರಕಾರ ಹೆಚ್ಚು ಕಮ್ಮಿ 8,000 ಜನರನ್ನ ಪುನಃ ಘರ್ವಾಪಿಸಿ ಅಂತ ಹೇಳ್ತೇವೆ, ಪುನಃ ಹಿಂದೂ ಧರ್ಮಕ್ಕೆ ತಂದಿರತಕ್ಕಂತ ಕೀರ್ತಿ ಶೃಂಗೇರಿ ಶ್ರೀ ಶಾರದಾ ಪೀಠಕ್ಕೆ ಸಲ್ತದೆ. ಇನ್ನು ವಿದ್ಯಾರ್ಥಿಗಳು, ಈಗಿನ ಯಾವ ವಿದ್ಯಾರ್ಥಿಗಳಿದ್ದಾರೆ, ಮುಂದಿನ ಹಿಂದೂ ಸಮಾಜ ಅದು ಜಗದ್ಗುರುಗಳಿಗೆ ಅದು ಗೊತ್ತಿರುವುದರಿಂದ ಎಲ್ಲ ಶಾಲೆಗಳಲ್ಲೂ ಕೂಡ ಭಗವದ್ಗೀತೆಯನ್ನ ಹೇಳಿಕೊಡುವಂತ ಒಂದು ಪ್ರಯತ್ನವನ್ನು ಕೂಡ ಜಗದ್ಗುರುಗಳು ನಿರಂತರವಾಗಿ ಎಲ್ಲ ಭಾಗದಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಪೆಹಲ್ಗಾಮ್ ಸಂತ್ರಸ್ತರ ಮನೆಗೆ 2 ಲಕ್ಷ ರೂಪಾಯಿಯನ್ನು ತಲುಪಿಸಿ ಅವರಿಗೆ ಸಾಂತ್ವನ ಹೇಳಿದಂತಹ ವಿಷಯ ಇರಬಹುದು. ಇನ್ನು ಅತ್ಯಂತ ಆರ್ಥಿಕವಾದ ದುರ್ಬಲವಾದಂತಹ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡತಕ್ಕಂತ ವಿಷಯ ಇರಬಹುದು. ಹೀಗಾಗಿ ಹಲವಾರು ಸಾಮಾಜಿಕ ಕಾರ್ಯಗಳನ್ನ, ಧಾರ್ಮಿಕ ಕಾರ್ಯಗಳನ್ನ ಶಾರದಾ ಪೀಠ ಇವತ್ತು ಮಾಡ್ತಾ ಇದೆ. ಮೊನ್ನೆ ಅಷ್ಟೇ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಶೃಂಗೇರಿ ಶಾರದಾ ಪೀಠ ಮಾಡ್ತು. ಜಗದ್ಗುರುಗಳು ಅದನ್ನ ಮಾಡಿಸಿದ್ರು. 1008 ಬಡ ರೈತರನ್ನ ಹುಡುಕಿ ಚಿತ್ರದುರ್ಗದಲ್ಲಿ ಆ 1008 ಬಡ ರೈತರನ್ನ ಹುಡುಕ್ಲಿಕ್ಕೆ 45,000 ಕಿಲೋಮೀಟರ್ ಇಡೀ ಕರ್ನಾಟಕವನ್ನ ತಿರುಗಿ 1008 ರೈತರನ್ನ, ಬಡ ರೈತರನ್ನ, ಮದುವೆ ಆಗದಿದ್ದವರನ್ನ ಹುಡುಕಿ ಅವರಿಗೆ ಮದುವೆ ಮಾಡಿಸ್ತಕ್ಕಂತ ಒಂದು ಮಹಾ ಕಾರ್ಯವನ್ನ ಮೊನ್ನೆ ಅಷ್ಟೇ ಚಿತ್ರದುರ್ಗದಲ್ಲಿ ಶೃಂಗೇರಿ ಶ್ರೀ ಶಾರದಾ ಪೀಠ ಮಾಡ್ತು. ಇದು ಯಾವುದನ್ನು ಶೃಂಗೇರಿ ಹೇಳ್ಕೊಳ್ಳುವುದಿಲ್ಲ. ಇವತ್ತು 10 ರೂಪಾಯಿ ದಾನ ಮಾಡಿ ಇಡೀ ಪೇಪರ್ ತುಂಬ ಹಾಕೊಳ್ಳುವ ಈ ಸಮಾಜದಲ್ಲಿ ಇಂಥ ಮಹಾ ಕಾರ್ಯಗಳನ್ನು ಮಾಡಿಯೂ ಕೂಡ ಶೃಂಗೇರಿ ಶಾರದಾ ಪೀಠ ಎಲ್ಲೂ ಕೂಡ ಒಂದು ಅಂಶವನ್ನು ನಾವು ಮಾಡಿದ್ದೇವೆ ಅಂತ ಹೇಳ್ಕೊಳ್ಳುವುದಿಲ್ಲ. ಆತ್ಮಜ್ಞಾನಿಗಳಿಗೆ ಕಾರ್ಯ ಸಾಧನೆ ಆಗಬೇಕಾಗಿದೆ ಹೊರತು ಆತ್ಮಜ್ಞಾನಿಗಳಿಗೆ ಅದು ಯಾವ ಪ್ರಚಾರದ ಅಗತ್ಯವೂ ಕೂಡ ಇಲ್ಲ. ಪ್ರಸ್ತುತ ಇವತ್ತು ಭಾಗವತ ಕುಟುಂಬಸ್ಥರು, ನಟರಾಜ ಭಾಗವತರು ಅವರ ಅಧ್ಯಕ್ಷತೆಯಲ್ಲಿ ಮಹಾ ಒಂದು ಸಂಹಿತಾ ಯಾಗ ಅನ್ನುವಂಥದ್ದು ಇವತ್ತು ಸಂಪನ್ನ ಆಯಿತು. ಈ ವೇದ ಋಗ್ವೇದದ 8 ಅಷ್ಟಕಗಳಿಗೆ ಸ್ವಾಹಾಕಾರವನ್ನ ಕೊಡ್ತಕ್ಕಂತ ಪ್ರಕ್ರಿಯೆ ಆಯಿತು. ಈ ವೇದವನ್ನ ಆದಿಯಲ್ಲಿ ಉಳಿಸಿದ್ದು ಶಂಕರಾಚಾರ್ಯರ ಅವತಾರ ಆಗದೆ ಇದ್ರೆ ಇವತ್ತು ವೇದವೇ ಇರ್ತಿರ್ಲಿಲ್ಲ, ವೈದಿಕ ಪ್ರಪಂಚವೇ ಇರ್ತಾ ಇರಲಿಲ್ಲ. ಮಧ್ಯದಲ್ಲಿ ಪುನಃ ಉಳಿಸಿದ್ದು ವಿದ್ಯಾರಣ್ಯರ ಕಾಲದಲ್ಲಿ ವೇದವನ್ನ ಹಾಳು ಮಾಡಬೇಕು ಅನ್ನುವ ನಿರಂತರ ಪ್ರಯತ್ನ ಆಗಿತ್ತು. ಆ ಕಾಲಘಟ್ಟದಲ್ಲಿ ವಿದ್ಯಾರಣ್ಯರು ಇಡೀ 4 ವೇದಕ್ಕೆ ಸಮಗ್ರವಾದಂತಹ ಭಾಷ್ಯವನ್ನ ಶಾರದೆಯ ಸನ್ನಿಧಿಯಲ್ಲಿ ಬರೆಸಿ, ಅದು ಸಾಯಣ ಭಾಷ್ಯ ಅಂತ ಇವತ್ತು ಪ್ರಸಿದ್ಧವಾಗಿದೆ. ಆ ಯಥಾರ್ಥವಾದಂತಹ ವೇದದ ಅರ್ಥವನ್ನ ಜಗತ್ತಿಗೆ ಕೊಡುವುದರ ಮುಖೇನ ವಿದ್ಯಾರಣ್ಯರು ಮಧ್ಯಕಾಲದಲ್ಲಿ ವೇದವನ್ನ ಪುನಃ ಉಳಿಸಿಕೊಟ್ರು.
ಪ್ರಸ್ತುತ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ವೇದವನ್ನ ಉಳಿಸ್ತಾ ಇದ್ದಾರೆ. ಹೇಗೆ ಉಳಿಸ್ತಾ ಇದ್ದಾರೆ ಅಂದ್ರೆ, ತಮ್ಮ ಸದ್ವಿದ್ಯಾ ಸಂಜೀವಿನಿ ಸಂಸ್ಕೃತ ಮಹಾಪಾಠಶಾಲೆ 125 ವರ್ಷದ ಇತಿಹಾಸ ಇರತಕ್ಕಂಥ ಈ ಪಾಠಶಾಲೆ ನಿರಂತರವಾದಂತ ವೈದಿಕರನ್ನ, ವೇದ ಪಂಡಿತರನ್ನ ಜಗತ್ತಿಗೆ ಕೊಡ್ತಾ ಇದೆ. ಇವತ್ತು ಸನಾತನ ಧರ್ಮ ಉಳಿಬೇಕಾದ್ರೆ ಸನಾತನ ಧರ್ಮವನ್ನ ತಿಳಿದವರು ಬೇಕು. ವೇದಾಂತ ಅಂದ್ರೇನು, ವೇದ ಅಂದ್ರೇನು, ಶಾಸ್ತ್ರ ಅಂದ್ರೆ ಇದು ಬಲ್ಲವರು ಬೇಕು. ಇವರು ಬಲ್ಲವರು ಇಲ್ಲದೆ ಬರೇ ನಾವು ಧರ್ಮವನ್ನು ಉಳಿಸ್ತೇವೆ ಅಂದ್ರೆ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಜಗದ್ಗುರುಗಳಿಗೆ ಗೊತ್ತಿದ್ದಕ್ಕೆ ಪ್ರೋತ್ಸಾಹ ಕೊಡುವಂತ ಕಾರ್ಯವನ್ನು ಜಗದ್ಗುರುಗಳು ಮಾಡ್ತಾ ಇದ್ದಾರೆ. ನಿಮಗೆ ಯಾವುದೇ ವೆಚ್ಚ ಇಲ್ಲದೆ ನೀವು ವೇದವನ್ನ ಶಾರದಾ ಪೀಠದಲ್ಲಿ ಓದಿ, ನಂತರ ಚೆನ್ನಾಗಿ ಓದಿ ನೀವು ಶಂಕರ ಜಯಂತಿಯಲ್ಲಿ ಇಡೀ ಋಗ್ವೇದವನ್ನ ಅಥವಾ ಯಜುರ್ವೇದವನ್ನ ಸಂಪೂರ್ಣವಾಗಿ ನೀವು ಕಂಠಸ್ಥ ಕೊಟ್ರೆ, ಘನಾಂತ ಸಹಿತವಾಗಿ ಕೊಟ್ರೆ, ನಿಮಗೆ 9 ಲಕ್ಷ ರೂಪಾಯಿಯನ್ನು ಕೂಡ ಬಹುಮಾನ ರೂಪದಲ್ಲಿ ಕೊಡ್ತೇವೆ. ನಿಮಗೆ ಮುಕ್ತವಾಗಿ ವಿದ್ಯೆಯನ್ನು ಕೊಡ್ತೇವೆ. ವಿದ್ಯೆಯನ್ನು ನೀವು ಬಾಯ್ಪಾಠ ಕೊಟ್ಟರೆ ನಿಮಗೆ ಒಳ್ಳೆಯ ಪ್ರೋತ್ಸಾಹವನ್ನು ಕೊಡ್ತೇವೆ. ಇಂಥ ಮಹಾ ಕಾರ್ಯಗಳನ್ನ ಇವತ್ತು ಶೃಂಗೇರಿ ಶಾರದಾ ಪೀಠ ಮಾಡ್ತಾ ಇದೆ. ಜಗದ್ಗುರುಗಳು ಅದನ್ನ ಮಾಡಿಸ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಾ, ಇವತ್ತಿನ ಈ ಕಾರ್ಯ ಅನ್ನುವಂಥದ್ದು ಸಫಲ ಆಯಿತು. ಯಾರು ವೇದವನ್ನು ಉಳಿಸಿದ್ದಾರೋ ಅದೇ ಪೀಠಾಧಿಪತಿಗಳು ಈ ವೇದದ ಸ್ವಹಾಕಾರದಲ್ಲಿ ಬಂದು ಆ ಪೂರ್ಣಾಹುತಿಯನ್ನು ಸಂಪನ್ನಗೊಳಿಸಿದ್ರಿಂದ ಈ ಸಂಹಿತಾಯಾಗು ಸಫಲ ಆಯಿತು. ಭಾಗವತ ಕುಟುಂಬಸ್ಥರು ನೂರಾರು ವರ್ಷದಿಂದ ನೋಡ್ಕೊಂಡು ಬರ್ತಿದ್ದಂತ ಈ ಸುಬ್ರಹ್ಮಣ್ಯನ ಕ್ಷೇತ್ರದಲ್ಲಿ ಈ ಮಹಾ ಕಾರ್ಯ ಆದದ್ರಿಂದ ಈ ಗ್ರಾಮಸ್ಥರಿಗೂ ಕೂಡ ಜಗದ್ಗುರುಗಳ ಅನುಗ್ರಹ ಸಿಗುವಾಗ ಆಯಿತು ಎಂಬುದಾಗಿ ಹೇಳ್ತಾ, ಮುಂದಿನ ಕಾರ್ಯಕ್ರಮ ಧನ್ಯತಾವಾದ ಸಮರ್ಪಣೆ.